ನಮಸ್ಕಾರ ಸ್ನೇಹಿತರೆ, ನೀವು ಎಂದಾದರೂ ಕೇಳಿದ್ದೀರಾ ಮರಣದ ಆರಂಭ ಕಾಲುಗಳಿಂದ ಆಗುತ್ತದೆ ಎಂದು? ಮೊದಲ ಬಾರಿಗೆ ಕೇಳಿದಾಗ ಈ ಮಾತು ಸ್ವಲ್ಪ ಆಶ್ಚರ್ಯಕರವಾಗಿ ಕಾಣುತ್ತದೆ. ಆದರೆ ಇದರ ಹಿಂದೆ ಒಂದು ಆಳವಾದ ಸತ್ಯ ಗುಪ್ತವಾಗಿದೆ. ಜಪಾನ್ನಲ್ಲಿ ಒಂದು ಹಳೆಯ ಕಥನವಿದೆ, ಡೆತ್ ಬಿಗಿನ್ಸ್ ಇನ್ ದಿ ಲೆಗ್ ಅಂತ. ಮೃತ್ಯುವಿನ ಆರಂಭ ಕಾಲುಗಳಿಂದ ಆಗುತ್ತದೆ. ಚೀನಾದ ಸಂಪ್ರದಾಯದಲ್ಲಿ ಸಹ ಇದನ್ನು ನಂಬಲಾಗಿದೆ. ವಯಸ್ಸು ಹೆಚ್ಚಾದಂತೆ ಮೊದಲು ಕಾಲುಗಳು ವೃದ್ಧವಾಗುತ್ತದೆ ಎಂದು ಇದೇ ಮಾತು ನಮ್ಮ ಭಾರತೀಯ ಆಯುರ್ವೇದದಲ್ಲಿ ಸಹ ಹೇಳಲಾಗಿದೆ. ಶರೀರದಲ್ಲಿ ವಾತದೋಷ ಹೆಚ್ಚಾದಾಗ ಶರೀರದಲ್ಲಿ ಒಣಗುವಿಕೆ, ಜಕ್ಕಣ ಮತ್ತು ಸ್ನಾಯುಗಳಲ್ಲಿ ಸೆಳೆತ ಬರುತ್ತದೆ. ಈ ಬದಲಾವಣೆಗಳು ಮೊದಲು ಕಾಣಸಿಗುತ್ತದೆ ನಮ್ಮ ಕಾಲುಗಳಲ್ಲಿ. ನಡೆಗೆ ಹೆಚ್ಚು ಭಾರವಾಗುತ್ತದೆ, ಮೆಟ್ಟಿಲುಗಳನ್ನು ಏರಲು ಕಷ್ಟವಾಗುತ್ತದೆ ಮತ್ತು ಶರೀರದ ಸಮತೋಲನ ಕುಸಿಯುತ್ತದೆ. ನಿಜವಾಗಿಯೂ ಕಾಲುಗಳ ಬಲವೇ ಜೀವನದ ವೇಗವಾಗಿದೆ. ಅವು ಕುಂದಿದ ತಕ್ಷಣ ಜೀವನದ ಶಕ್ತಿ ಸಹ ಕುಸಿಯುತ್ತದೆ. ಆದ್ದರಿಂದ ಹೇಳಲಾಗಿದೆ, ತನ್ನ ಕಾಲುಗಳನ್ನು ಬಲವಾಗಿ ಇಟ್ಟುಕೊಳ್ಳುವವನು ವಯಸ್ಸಿನ ಪ್ರತಿ ಹಂತದಲ್ಲೂ ಬಲವಾಗಿ ನಿಲ್ಲುತ್ತಾನೆ. ಸ್ನೇಹಿತರೆ, ಮುಂದಿನ ಕೆಲವು ನಿಮಿಷಗಳಲ್ಲಿ ನಾವು 3 ಅದ್ಭುತ ವಸ್ತುಗಳ ಬಗ್ಗೆ ಮಾತನಾಡುತ್ತೇವೆ. ಅವುಗಳನ್ನು ನೀವು ಇಂದಿನಿಂದಲೇ ತಿನ್ನಲು ಪ್ರಾರಂಭಿಸಿದರೆ ನಿಮ್ಮ ಕಾಲುಗಳು ಬಲವಾಗುತ್ತದೆ. ಮಾತ್ರವಲ್ಲ, ವಯಸ್ಸು ಹೆಚ್ಚುತ್ತಿರುವುದರ ಎಲ್ಲ ಪರಿಣಾಮಗಳು ಸಹ ನಿಧಾನವಾಗುತ್ತದೆ. ಯೋಚಿಸಿ ನೋಡಿ, ನಿಮ್ಮ ವಯಸ್ಸು 60 ದಾಟಿದ್ದರೆ ಅಥವಾ ನಿಮ್ಮ ತಾಯಿ ತಂದೆಯರು ಆ ಹಂತದಲ್ಲಿದ್ದರೆ ಮತ್ತು ರಾತ್ರಿ ಮಲಗುವಾಗ ಅಥವಾ ಸ್ವಲ್ಪ ಹೊತ್ತು ನಡೆದ ನಂತರ ಕಾಲುಗಳಲ್ಲಿ ಜಕ್ಕಣ, ಸೆಳೆತ ಅಥವಾ ಜಟಿಕೆಯಂತಹ ನೋವು ಕಾಣಿಸಿಕೊಂಡರೆ ಇದನ್ನು ಸಣ್ಣದಾಗಿ ತಿಳಿಯಬೇಡಿ. ಏಕೆಂದರೆ ಇದು ಕೇವಲ ಆಯಾಸ ಅಥವಾ ದೌರ್ಬಲ್ಯವಲ್ಲ, ಶರೀರದ ಒಳಗೆ ಮರೆಯಾಗಿರುವ ಅಸಮತೋಲನದ ಸಂಕೇತವಾಗಿರಬಹುದು. ಒಂದು ಅಂತಹ ಸಂಕೇತವು ಶರೀರವು ಈಗ ಹಿಂದಿನಂತೆ ಶಕ್ತಿಯಿಂದ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳುತ್ತಿದೆ. ಇಂದಿನ ಈ ವಿಡಿಯೋ ಈ ಗಂಭೀರ ವಿಷಯದ ಬಗ್ಗೆಯೇ ಆಗಿದೆ. ಕೊನೆಗೆ ವಯಸ್ಸು ಹೆಚ್ಚುತ್ತಿರುವಂತೆ ಕಾಲುಗಳಲ್ಲಿ ಸ್ನಾಯುಗಳ ಸೆಳೆತ ಮತ್ತು ಕ್ರ್ಯಾಂಪ್ಸ್ ಹೇಗೆ ಹೆಚ್ಚಾಗುತ್ತದೆ, ಇದಕ್ಕೆ ಯಾವುದಾದರೂ ತಾತ್ಕಾಲಿಕ ಪರಿಹಾರವಿದೆಯೇ ಮತ್ತು ಅತ್ಯಂತ ಮುಖ್ಯವಾಗಿ ಯಾವ 3 ಅದ್ಭುತ ಆಹಾರಗಳು ನಿಮ್ಮ ಕ್ರ್ಯಾಂಪ್ಸ್ಗಳನ್ನು ಕಡಿಮೆ ಮಾಡುವುದಲ್ಲದೆ ಕಾಲುಗಳ ಬಲವನ್ನು ಮತ್ತೆ ಹಿಂತಿರುಗಿಸಬಲ್ಲವು. ಸ್ನೇಹಿತರೆ, ಈ ಮಾಹಿತಿ ತನ್ನ ಆರೋಗ್ಯದ ಬಗ್ಗೆ ಜಾಗೃತವಾಗಿರುವ ಪ್ರತಿಯೊಬ್ಬ ವ್ಯಕ್ತಿಗೆ ಅಥವಾ ತನ್ನ ಹಿರಿಯರ ಆರೈಕೆ ಮಾಡಲು ಬಯಸುವವರಿಗೆ ಅತ್ಯಗತ್ಯವಾಗಿದೆ. ಏಕೆಂದರೆ ಇಂದು ನಾವು ತಿಳಿದುಕೊಳ್ಳುವ ವಿಷಯಗಳು ನಿಮ್ಮ ಕಾಲುಗಳಿಗೆ ಬಲವನ್ನು ನೀಡುವುದಲ್ಲದೆ ನಿಮ್ಮ ಜೀವನ ಶಕ್ತಿಯನ್ನು ಮತ್ತೆ ಸಕ್ರಿಯಗೊಳಿಸುತ್ತದೆ. ಆದ್ದರಿಂದ ಈ ಜ್ಞಾನವರ್ಧಕ ಪಯಣವನ್ನು ಆರಂಭಿಸೋಣ. ಏಕೆಂದರೆ ಇಂದು ನೀವು ತಿಳಿದಿರುವುದು ನಿಮ್ಮ ಕುಟುಂಬಕ್ಕೆ ಹೊಸ ಜೀವನ ಶಕ್ತಿಯ ಸೂತ್ರವಾಗಬಹುದು. ಸ್ನೇಹಿತರೆ, ನಿಮ್ಮ ಕಾಲುಗಳಲ್ಲಿ ಮತ್ತೆ ಸೆಳೆತ ಅಥವಾ ಜಕ್ಕಿಯಂತಹ ಕ್ರ್ಯಾಂಪ್ಸ್ ಬಂದರೆ ಇದನ್ನು ಸಾಮಾನ್ಯವೆಂದು ತಿಳಿಯುವ ತಪ್ಪು ಮಾಡಬೇಡಿ. ಏಕೆಂದರೆ ಇದು ಕೇವಲ ಸ್ನಾಯುಗಳ ಆಯಾಸವಲ್ಲ, ಶರೀರದ ಒಳಗೆ ಎಚ್ಚರಿಕೆಯ ಗಂಟೆ ಬಾರಿಸುತ್ತಿರುವ ಸಂಕೇತವಾಗಿದೆ. ನೀವು ಯೋಚಿಸುತ್ತಿರಬಹುದು, ಒಂದು ಸಾಮಾನ್ಯ ಕ್ರ್ಯಾಂಪ್ಸ್ ಅಥವಾ ಮರಣದಂತಹ ದೊಡ್ಡ ವಿಷಯದಲ್ಲಿ ಏನು ಸಂಭವಿಸಬಹುದು ಎಂದು. ಆದರೆ ನಂಬಿ, ಇದು ನೇರ ಅಪಾಯವಲ್ಲ, ಆದರೆ ಒಂದು ಸಂಕೇತವಾಗಿದೆ. ಶರೀರದ ಒಳಗೆ ಏನು ಅಸಮತೋಲನ ಗಾಢವಾಗುತ್ತಿದೆ ಮತ್ತು ಇದನ್ನು ನಿರ್ಲಕ್ಷಿಸಿದರೆ ಈ ಸಣ್ಣ ತೊಂದರೆಯು ಮುಂದೆ ಗಂಭೀರ ರೂಪ ತಾಳಬಹುದು. ಉದಾಹರಣೆಗೆ, ಒಂದು ಸ್ಥಿತಿಯನ್ನು ಪೆರಿಫೆರಲ್ ಆರ್ಟರಿ ಡಿಸೀಸ್ ಎಂದು ಕರೆಯುತ್ತಾರೆ. ಇದರಲ್ಲಿ ಶರೀರದ ರಕ್ತನಾಳಗಳು ನಿಧಾನವಾಗಿ ಸಂಕುಚಿತವಾಗುತ್ತದೆ. ಇದರಿಂದ ಕಾಲುಗಳವರೆಗೆ ರಕ್ತದ ಹರಿವು ತಡೆದುಕೊಂಡು ಬರುತ್ತದೆ. ಪರಿಣಾಮ, ಸ್ವಲ್ಪ ಹೊತ್ತು ನಡೆದರೂ ಸಹ ಕಾಲುಗಳಲ್ಲಿ ನೋವು, ಭಾರ ಮತ್ತು ಸೆಳೆತ ಕಾಣಿಸಿಕೊಳ್ಳುತ್ತದೆ. ಸಂಶೋಧನೆಗಳು ಹೇಳುತ್ತದೆ, ಅಂತಹ ರೋಗಿಗಳಲ್ಲಿ ಸುಮಾರು 15ರಿಂದ 30 ಜನರು ಮುಂದೆ ಹೃದಯಾಘಾತ ಅಥವಾ ಸ್ಟ್ರೋಕ್ನಂತಹ ಜೀವಘಾತಕ ರೋಗಗಳ ಚಪ್ಪಟೆಗೆ ಸಿಲುಕುತ್ತಾರೆ. ಸ್ನೇಹಿತರೆ, ಒಂದು ಆಸಕ್ತಿದಾಯಕ ಆದರೆ ಚಿಂತಾಜನಕ ಸತ್ಯವೆಂದರೆ 60 ವರ್ಷಕ್ಕಿಂತ ಹೆಚ್ಚು ವಯಸ್ಸಿನ ಪ್ರತಿ 3ರಲ್ಲಿ ಒಬ್ಬ ವ್ಯಕ್ತಿಗೆ ಕಾಲುಗಳಲ್ಲಿ ಎಳೆತ ಅಥವಾ ಲೆಗ್ ಕ್ರ್ಯಾಂಪ್ಸ್ನ ಸಮಸ್ಯೆ ಎದುರಾಗುತ್ತದೆ. ಮತ್ತು ಆಶ್ಚರ್ಯದ ವಿಷಯ ಏನೆಂದರೆ ಇವುಗಳಲ್ಲಿ ಹೆಚ್ಚಿನವು ರಾತ್ರಿ ಸಮಯದಲ್ಲಿ ಆಗುತ್ತದೆ. ವೈದ್ಯಕೀಯ ಭಾಷೆಯಲ್ಲಿ ಇವುಗಳನ್ನು ನಾಕ್ಟರ್ನಲ್ ಲೆಗ್ ಕ್ರ್ಯಾಂಪ್ಸ್ ಎಂದು ಕರೆಯುತ್ತಾರೆ. ಈಗ ಪ್ರಶ್ನೆ ಹೇಳುತ್ತದೆ, ಇದು ಏಕೆ ಹೀಗಾಗುತ್ತದೆ?
ಇದಕ್ಕೆ ಉತ್ತರ ನಮ್ಮ ಶರೀರದ ಒಳಗಿನ ಕಾರ್ಯವಿಧಾನದಲ್ಲಿ ಅಡಗಿದೆ. ಮೊದಲ ಕಾರಣ ಮಿನರಲ್ಸ್ಗಳ ಅಸಮತೋಲನ. ನಮ್ಮ ಶರೀರದಲ್ಲಿ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂನಂತಹ ಖನಿಜಗಳ ಸರಿಯಾದ ಅನುಪಾತ ಅತ್ಯಗತ್ಯ. ಇವುಗಳಲ್ಲಿ ಯಾವುದಾದರೂ ಕೊರತೆ ಬಂದರೆ ನರಗಳು ಮತ್ತು ಸ್ನಾಯುಗಳ ನಡುವಿನ ಸಂಪರ್ಕ ವ್ಯವಸ್ಥೆ ಅಸಮತೋಲನಗೊಳ್ಳುತ್ತದೆ ಮತ್ತು ಅಲ್ಲಿಂದಲೇ ಕ್ರಾಂಪ್ಸ್ನ ತೊಂದರೆ ಪ್ರಾರಂಭವಾಗುತ್ತದೆ. ಎರಡನೇ ಕಾರಣ ನಿಧಾನ ರಕ್ತದ ಹರಿವು. ವಯಸ್ಸು ಹೆಚ್ಚುತ್ತಿರುವಂತೆ ನಮ್ಮ ಧಮನಿಗಳು ಲವಚೀಲೆಯನ್ನು ಕಳೆದುಕೊಳ್ಳುತ್ತದೆ, ರಕ್ತದ ಹರಿವು ಕುಂದುತ್ತದೆ. ಇದರಿಂದ ಸ್ನಾಯುಗಳವರೆಗೆ ಆಕ್ಸಿಜನ್ ಮತ್ತು ಪೋಷಕಗಳು ಸರಿಯಾಗಿ ತಲುಪುವುದಿಲ್ಲ. ಪರಿಣಾಮವಾಗಿ ಕಾಲುಗಳಲ್ಲಿ ಜಕ್ಕಣ, ಭಾರ ಮತ್ತು ನೋವಿನ ಅನುಭವ. ಮೂರನೇ ಕಾರಣ ನರ ವ್ಯವಸ್ಥೆಯ ದೌರ್ಬಲ್ಯ. ಡಯಾಬಿಟಿಸ್ ಅಥವಾ ಬೇರೆ ರೋಗಗಳಿಂದ ನರಗಳು ಕುಂದುವ ಸಾಧ್ಯತೆ ಇದೆ. ಇದರಿಂದ ಶರೀರದ ಸಂವೇದನಾ ಅಸಮತೋಲನ ಬದಲಾಗುತ್ತದೆ ಮತ್ತು ಕ್ರಾಂಪ್ಸ್ ಮತ್ತೆ ಮತ್ತೆ ಬರುತ್ತದೆ. ನಾಲ್ಕನೆಯ ಕಾರಣ ಔಷಧಿಗಳ ಪರಿಣಾಮ. ಕೆಲವು ಔಷಧಿಗಳು, ಉದಾಹರಣೆಗೆ ಡೈರೋಟಿಕ್ಸ್ ಅಂದರೆ ಮೂತ್ರ ಹೆಚ್ಚಿಸುವುದು, ಕೊಲೆಸ್ಟ್ರಾಲ್ ಕಡಿಮೆ ಮಾಡುವುದು ಅಥವಾ ರಕ್ತದೊತ್ತಡ ನಿಯಂತ್ರಿಸುವ ಔಷಧಿಗಳು ಶರೀರದ ಅಗತ್ಯ ಖನಿಜಗಳನ್ನು ಹೊರಹಾಕುತ್ತದೆ. ಇದರಿಂದ ಸ್ನಾಯುಗಳಲ್ಲಿ ದೌರ್ಬಲ್ಯ ಬರುತ್ತದೆ ಮತ್ತು ಕ್ರಾಂಪ್ಸ್ನ ಸಮಸ್ಯೆ ಇನ್ನಷ್ಟು ಗಾಢವಾಗುತ್ತದೆ. ಈಗ ನಮಗೆ ಕಾಲುಗಳಲ್ಲಿ ಕ್ರಾಂಪ್ಸ್ ಬರುವ ನಿಜವಾದ ಕಾರಣ ತಿಳಿದಿದ್ದಾದರೆ ಬನ್ನಿ ಸರಳ ಮತ್ತು ಪರಿಣಾಮಕಾರಿ ಉಪಾಯಗಳ ಬಗ್ಗೆ ಮಾತನಾಡೋಣ. ಅವುಗಳನ್ನು ನೀವು ಇಂದಿನಿಂದಲೇ ಮನೆಯಲ್ಲಿಯೇ ಪ್ರಾರಂಭಿಸಬಹುದು. ನಿಜವಾಗಿಯೂ ಈ ಸಮಸ್ಯೆಯನ್ನು ಗುಣಪಡಿಸಲು ನಿಮಗೆ ಯಾವುದೇ ಸ್ಪೆಷಲಿಸ್ಟ್ ಅಥವಾ ದೊಡ್ಡ ಮೆಡಿಕಲ್ ಸೆಟಪ್ನ ಅಗತ್ಯವಿಲ್ಲ. ಬದಲಾಗಿ ಕೆಲವು ಸರಳ ಮನೆಮದ್ದುಗಳು ಮತ್ತು ಸಣ್ಣ ಸಣ್ಣ ಜೀವನ ಶೈಲಿ ಬದಲಾವಣೆಗಳಿಂದಲೇ ನಿಮಗೆ ಗೇಮ್ ಚೇಂಜರ್ ಸಾಬೀತಾಗಬಹುದು. ಮೊದಲು ವ್ಯಾಯಾಮದ ಬಗ್ಗೆ ಮಾತನಾಡೋಣ. ಪ್ರತಿದಿನ ಕೆಲವು ನಿಮಿಷಗಳ ಕಾಲ ಸ್ಟ್ರೆಚಿಂಗ್ ಅಥವಾ ಹಗುರ ನಡುಗೆ ನಿಮ್ಮ ನರಗಳನ್ನು ಸಕ್ರಿಯಗೊಳಿಸುತ್ತದೆ, ರಕ್ತದ ಹರಿವನ್ನು ಸುಗಮಗೊಳಿಸುತ್ತದೆ ಮತ್ತು ಸ್ನಾಯುಗಳಿಗೆ ಲವಚೀಲತೆ ನೀಡುತ್ತದೆ. ನೆನಪಿಡಿ, ಚಲನೆಯೇ ಜೀವನ. ನೀವು ಎಷ್ಟು ಹೆಚ್ಚು ನಡೆಯುತ್ತೀರೋ ಅಷ್ಟು ನಿಮ್ಮ ಶರೀರ ಬಲವಾಗಿ ಉಳಿಯುತ್ತದೆ. ಎರಡನೇ ಉಪಾಯ, ದಿನ ಅಥವಾ ರಾತ್ರಿ ಮಲಗುವ ಮುನ್ನ ಕಾಲುಗಳನ್ನು ಕೆಲವು ಹೊತ್ತು ಬೆಚ್ಚಗಿನ ನೀರಿನಲ್ಲಿ ಮುಳುಗಿಸಿ ಇಡಿ. ಇದರಿಂದ ನರಗಳಲ್ಲಿ ರಕ್ತ ಸಂಚಾರ ಹೆಚ್ಚಾಗುತ್ತದೆ ಮತ್ತು ಆಯಾಸಗೊಂಡ ಸ್ನಾಯುಗಳಿಗೆ ತಕ್ಷಣ ರಿಲೀಫ್ ಸಿಗುತ್ತದೆ. ಮೂರನೇ ಉಪಾಯ, ಎಣ್ಣೆ ಮಾಲಿಶು. ಪ್ರತಿ ರಾತ್ರಿ ಮಲಗುವ ಮುನ್ನ ಸಾಸಿವೆ, ತೆಂಗಿನ ನೀರಿನ ಅಥವಾ ಎಳ್ಳಿನ ಎಣ್ಣೆಯಿಂದ ನಿಧಾನವಾಗಿ ಮಾಲಿಶ್ ಮಾಡಿ. ಇದು ನರಗಳಿಗೆ ಆರಾಮ ನೀಡುವುದಲ್ಲದೆ ಶರೀರದಲ್ಲಿ ವಾತದೋಷವನ್ನು ಸಮತೋಲನಗೊಳಿಸುತ್ತದೆ. ಇದರಿಂದ ನಿದ್ದೆ ಉತ್ತಮವಾಗುತ್ತದೆ ಮತ್ತು ಕ್ರಾಂಪ್ಸ್ನ ಸಾಧ್ಯತೆ ಕಡಿಮೆಯಾಗುತ್ತದೆ. ಈಗ ಅತ್ಯಂತ ವಿಶೇಷ ಭಾಗದ ಬಗ್ಗೆ ಮಾತನಾಡೋಣ. ಆ 3 ಶಕ್ತಿಶಾಲಿ ಆಹಾರಗಳು ನಿಮ್ಮ ಕಾಲುಗಳನ್ನು ಕಬ್ಬಿಣದಂತೆ ಬಲವಾಗಿ ಮಾಡುತ್ತದೆ ಮತ್ತು ಶರೀರದಲ್ಲಿ ಹೊಸ ಶಕ್ತಿಯ ಸಂಚಾರ ಮಾಡುತ್ತದೆ. ಮೊದಲನೆಯದು ಬಾಳೆಹಣ್ಣು. ಬಾಳೆಹಣ್ಣು ಕೇವಲ ಒಂದು ಫಲವಲ್ಲ, ಪೊಟ್ಯಾಷಿಯಂನ ಖಜಾನೆಯಾಗಿದೆ. ಇದು ಶರೀರದಲ್ಲಿ ಖನಿಜಗಳ ಸಮತೋಲನವನ್ನು ಕಾಯ್ದುಕೊಳ್ಳುತ್ತದೆ. ಇದರಿಂದ ಸ್ನಾಯುಗಳ ಕಾರ್ಯದಕ್ಷತೆ ಉತ್ತಮವಾಗುತ್ತದೆ. ನೀವು ಪ್ರತಿದಿನ ಒಂದು ಬಾಳೆಹಣ್ಣು ತಿಂದರೆ ಅಕಸ್ಮಾತ್ ಬರುವ ಸೆಳೆತದಿಂದ ನಿಮ್ಮ ಸ್ನಾಯುಗಳನ್ನು ರಕ್ಷಿಸುತ್ತದೆ. ಎರಡನೆಯದು ಅಗಸೆ ಬೀಜಗಳು. ಈ ಸಣ್ಣ ಬೀಜಗಳಲ್ಲಿ ದೊಡ್ಡ ಚಮತ್ಕಾರ ಅಡಗಿದೆ. ಅಗಸೆ ಬೀಜಗಳು ಒಮೆಗಾ 3 ಫ್ಯಾಟಿ ಆಸಿಡ್ ಮತ್ತು ಮೆಗ್ನೀಷಿಯಂನಿಂದ ತುಂಬಿದೆ. ಈ ಅಂಶಗಳು ಸ್ನಾಯುಗಳಲ್ಲಿ ಸಂಗ್ರಹಿತವಾಗಿರುವ ಉರಿಯನ್ನು ಕಡಿಮೆ ಮಾಡುತ್ತದೆ, ಅವುಗಳಿಗೆ ಶಕ್ತಿ ನೀಡುತ್ತದೆ ಮತ್ತು ಮತ್ತೆ ಮತ್ತೆ ಜಕ್ಕಣದಿಂದ ರಕ್ಷಿಸುತ್ತದೆ. ಕೇವಲ ಪ್ರತಿದಿನ ಅರ್ಧ ಚಮಚ ಹುರಿದ ಅಗಸೆಯನ್ನು ನಿಮ್ಮ ಆಹಾರ ಅಥವಾ ಸಲಾಡ್ನಲ್ಲಿ ಸೇರಿಸಿ ಮತ್ತು ವ್ಯತ್ಯಾಸವನ್ನು ಅನುಭವಿಸಿ. ಮೂರನೆಯದು ಸೋಂಪು. ಸೋಂಪು ನೀರು ಅಥವಾ ಸೋಂಪು ಬೀಜಗಳು ಪಚನಕ್ಕೆ ಉತ್ತಮವಾಗಿರುವುದಲ್ಲದೆ ಆಯುರ್ವೇದ ಪ್ರಕಾರ ಇದು ವಾತದೋಷವನ್ನು ನಿಯಂತ್ರಿಸುತ್ತದೆ. ಇದು ಕಾಲುಗಳ ಸೆಳೆತದ ಪ್ರಮುಖ ಕಾರಣವಾಗಿದೆ. ರಾತ್ರಿ ಮಲಗುವ ಮುನ್ನ ಬೆಚ್ಚಗಿನ ಸೋಂಪು ನೀರನ್ನು ಸೇವಿಸಿದರೆ ಸ್ನಾಯುಗಳು ಶಾಂತವಾಗುತ್ತದೆ ಮತ್ತು ನಿದ್ದೆ ಆಳವಾಗುತ್ತದೆ. ಈಗ ಕೆಲವು ಅಭ್ಯಾಸಗಳ ಬಗ್ಗೆ ಗಮನಹರಿಸಿ. ಈ ಸಮಸ್ಯೆಯನ್ನು ಶಾಶ್ವತವಾಗಿ ದೂರ ಮಾಡಬಲ್ಲವು. ಬಹುತೇಕ ಸಂದರ್ಭಗಳಲ್ಲಿ ರೋಗದೊಂದಿಗೆ ಹೋರಾಡುವುದಕ್ಕಿಂತ ಜೀವನ ಶೈಲಿಯಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳನ್ನು ತರುವುದು ಸುಲಭ. ಅತ್ಯಂತ ಪರಿಣಾಮಕಾರಿ ಅಭ್ಯಾಸವೆಂದರೆ ಮಲಗುವ ಮುನ್ನ ಹಗುರ ಸ್ಟ್ರೆಚಿಂಗ್. ವಿಶೇಷವಾಗಿ ನಿಮ್ಮ ಮೊಣಕಾಲುಗಳು ಮತ್ತು ತೊಡೆಗಳ ಹಿಂಭಾಗ ಅಂದರೆ ಕಾಫ್ ಮತ್ತು
ಹ್ಯಾಮ್ಸ್ಟ್ರಿಂಗ್ ಸ್ನಾಯುಗಳನ್ನು ನಿಧಾನವಾಗಿ ಸ್ಟ್ರೆಚ್ ಮಾಡಿ. ಈ ಅಭ್ಯಾಸ ಸ್ನಾಯುಗಳಿಗೆ ಆರಾಮ ನೀಡುತ್ತದೆ, ಅವುಗಳನ್ನು ಲವಚೀಲಗೊಳಿಸುತ್ತದೆ ಮತ್ತು ರಾತ್ರಿ ಸಮಯದಲ್ಲಿ ಅಕಸ್ಮಾತ್ ಬರುವ ನೋವಿನ ಸೆಳೆತದಿಂದ ರಕ್ಷಿಸುತ್ತದೆ. ಈಗ ಒಂದು ಅಂತಹ ಉಪಾಯದ ಬಗ್ಗೆ ಮಾತನಾಡೋಣ. ಇದು ತಲೆಮಾರುಗಳಿಂದ ಪ್ರಯೋಗಿಸಲ್ಪಟ್ಟಿದೆ. ಬೆಚ್ಚಗಿನ ಎಣ್ಣೆಯ ಮಾಲಿಷ್. ಎಳ್ಳಿನ ಎಣ್ಣೆಯಾಗಲಿ, ಆಲಿವ್ ಎಣ್ಣೆಯಾಗಲಿ ಅಥವಾ ದೇಸಿ ತುಪ್ಪವಾಗಲಿ, ಅವುಗಳನ್ನು ಸ್ವಲ್ಪ ಬೆಚ್ಚಗಾಗಿಸಿ ಕಾಲುಗಳಲ್ಲಿ ಮಾಲಿಷ್ ಮಾಡಿದರೆ ರಕ್ತದ ಹರಿವು ಆಳಕ್ಕೆ ಸಕ್ರಿಯಗೊಳ್ಳುತ್ತದೆ. ಬೆಚ್ಚಗಿನ ಸ್ಪರ್ಶದಿಂದ ಸ್ನಾಯುಗಳವರೆಗೆ ಪೋಷಕ ಮತ್ತು ಆಕ್ಸಿಜನ್ ಹರಿವು ಉತ್ತಮವಾಗುತ್ತದೆ. ಇದರಿಂದ ಜಕ್ಕಣ ಮತ್ತು ನೋವಿನಲ್ಲಿ ತಕ್ಷಣ ರಿಲೀಫ್ ಸಿಗುತ್ತದೆ. ಇದು ಕೇವಲ ಮಾಲಿಷ್ ಅಲ್ಲ, ಶರೀರ ಮತ್ತು ಮನಸ್ಸು ಎರಡಕ್ಕೂ ಒಂದು ಪ್ರಾಕೃತಿಕ ಥೆರಪಿ. ಈಗ ಎರಡನೇ ಅಗತ್ಯ ಅಭ್ಯಾಸ ದೀರ್ಘ ಹೊತ್ತು ಕುಳಿತಿರುವುದನ್ನು ತಪ್ಪಿಸಿ. ನಾವು ಹಲವಾರು ಗಂಟೆಗಳ ಕಾಲ ಒಂದೇ ಸ್ಥಳದಲ್ಲಿ ಕುಳಿತಿರುತ್ತೇವೆ ಮತ್ತು ನಾವು ಆಯಾಸಗೊಳ್ಳದಿದ್ದರೆ ಶರೀರಕ್ಕೂ ವಿಶ್ರಾಂತಿ ಸಿಗುತ್ತದೆ ಎಂದು ಭಾವಿಸುತ್ತೇವೆ. ಆದರೆ ಸತ್ಯವೆಂದರೆ ಶರೀರ ನಿಷ್ಕ್ರಿಯವಾಗದಿದ್ದರೆ ರಕ್ತ ಸಂಚಾರ ನಿಧಾನವಾಗುತ್ತದೆ ಮತ್ತು ಕ್ರಾಂಪ್ಸ್ನ ಸಾಧ್ಯತೆ ಹೆಚ್ಚಾಗುತ್ತದೆ. ಆದ್ದರಿಂದ ಪ್ರತಿ 1.5 ಗಂಟೆಗೊಮ್ಮೆ ಕೇವಲ 5ರಿಂದ 10 ನಿಮಿಷಗಳ ಹಗುರ ನಡಿಗೆಯಲ್ಲಿ ತಿರುಗಾಡಿ. ಮನೆಯೊಳಗೆಯಾಗಲಿ. ಇದು ನಿಮ್ಮ ಸ್ನಾಯುಗಳನ್ನು ಮತ್ತೆ ಸಕ್ರಿಯಗೊಳಿಸುತ್ತದೆ ಮತ್ತು ಕಾಲುಗಳನ್ನು ತಾಜಾವಾಗಿರಿಸುತ್ತದೆ. ಮೂರನೆಯ ಮತ್ತು ಅತ್ಯಂತ ಮುಖ್ಯ ವಿಷಯ, ಶರೀರವನ್ನು ಹೈಡ್ರೇಟ್ ಆಗಿರಿಸಿ. ನೀರಿನ ಕೊರತೆ ಅಂದರೆ ಡಿಹೈಡ್ರೇಷನ್ ಸಹ ಸ್ನಾಯುಗಳ ಸೆಳೆತದ ದೊಡ್ಡ ಕಾರಣವಾಗಿದೆ. ಶರೀರದಲ್ಲಿ ದ್ರವ ಪದಾರ್ಥಗಳು ಕಡಿಮೆಯಾದರೆ ನರಗಳು ಮತ್ತು ಸ್ನಾಯುಗಳ ನಡುವಿನ ಸಂಪರ್ಕ ಕುಂದುತ್ತದೆ ಮತ್ತು ಪರಿಣಾಮವಾಗಿ ಕಾಲುಗಳಲ್ಲಿ ನೋವು ಮತ್ತು ಸೆಳೆತ ಹೆಚ್ಚಾಗುತ್ತದೆ. ಆದ್ದರಿಂದ ದಿನಪೂರ್ತಿ ಸ್ವಲ್ಪ ನೀರು ನಿಯಮಿತವಾಗಿ ಕುಡಿಯುವ ಪ್ರಯತ್ನ ಮಾಡಿ. ಈಗ 5ನೇ ಮತ್ತು ಅತ್ಯಂತ ಮುಖ್ಯ ಅಂಶದ ಬಗ್ಗೆ ಮಾತನಾಡೋಣ, ಔಷಧಗಳ ಪರಿಶೀಲನೆ. ಬಹುತೇಕ ಸಂದರ್ಭಗಳಲ್ಲಿ ನಾವು ರಕ್ತದೊತ್ತಡ, ಕೊಲೆಸ್ಟ್ರಾಲ್ ಅಥವಾ ಮೂತ್ರ ಸಂಬಂಧಿ ಔಷಧಿಗಳನ್ನು ವರ್ಷಗಳ ಕಾಲ ತೆಗೆದುಕೊಳ್ಳುತ್ತೇವೆ, ಆದರೆ ಅವುಗಳ ಪರಿಣಾಮದ ಬಗ್ಗೆ ಗಮನ ಹರಿಸುವುದಿಲ್ಲ. ಅನೇಕ ಬಾರಿ ಈ ಔಷಧಿಗಳು ಶರೀರದ ಅಗತ್ಯ ಖನಿಜಗಳಾದ ಪೊಟ್ಯಾಷಿಯಂ, ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂನನ್ನು ಕಡಿಮೆ ಮಾಡುತ್ತದೆ ಮತ್ತು ಅಲ್ಲಿಂದಲೇ ಕಾಲುಗಳ ಸೆಳೆತದ ತೊಂದರೆ ಪ್ರಾರಂಭವಾಗುತ್ತದೆ. ಈಗ ಇಂದಿನ ಈ ವಿಡಿಯೋದ ಅತ್ಯಂತ ವಿಶೇಷ ಮತ್ತು ಹೀರೋ ಸೆಗ್ಮೆಂಟ್ನತ್ತ ಹೆಜ್ಜೆ ಹಾಕೋಣ, ಅಂದರೆ ಆ 3 ಜಾದೂಗಾರಿ ಆಹಾರಗಳತ್ತ. ಅವು ಸೀನಿಯರ್ ಸಿಟಿಸನ್ಗಳಿಗೆ ಕಾಲುಗಳ ಕ್ರಾಂಪ್ಸ್ಗಳನ್ನು ಕಡಿಮೆ ಮಾಡುವುದಲ್ಲದೆ ಸ್ನಾಯುಗಳಲ್ಲಿ ಹೊಸ ಜೀವ ತುಂಬುತ್ತದೆ. ಮೊದಲು ಬಾಳೆಹಣ್ಣು ಮತ್ತು ನೆನೆಸಿದ ಒಣ ದ್ರಾಕ್ಷಿಯ ಬಗ್ಗೆ ಮಾತನಾಡೋಣ. ಬಾಳೆಹಣ್ಣು ಈ ಸಾಮಾನ್ಯ ಕಾಣುವ ಫಲ ನಿಜವಾಗಿಯೂ ಪೊಟ್ಯಾಷಿಯಂನ ಪವರ್ ಹೌಸ್ ಆಗಿದೆ. ಇದು ಶರೀರದಲ್ಲಿ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಅನ್ನು ಕಾಯ್ದುಕೊಳ್ಳುತ್ತದೆ ಮತ್ತು ಸ್ನಾಯುಗಳಲ್ಲಿ ಅಕಸ್ಮಾತ್ ಜಕ್ಕಣವನ್ನು ತಡೆಯುತ್ತದೆ. ಅಲ್ಲದೆ ಒಣಗಿದ ದ್ರಾಕ್ಷಿ ಮೆಗ್ನೀಷಿಯಂ ಮತ್ತು ಐರನ್ನಿಂದ ತುಂಬಿದೆ. ಈ 2 ಅಂಶಗಳು ಒಟ್ಟಿಗೆ ಸ್ನಾಯುಗಳಿಗೆ ಆರಾಮ ನೀಡುತ್ತದೆ, ಆಯಾಸ ಕಡಿಮೆ ಮಾಡುತ್ತದೆ ಮತ್ತು ರಕ್ತದ ಹರಿವನ್ನು ಸುಗಮವಾಗಿರಿಸುತ್ತದೆ. ಈಗ ಪ್ರಶ್ನೆ ಹೇಳುತ್ತದೆ, ಇದನ್ನು ಹೇಗೆ ಸೇವಿಸುವುದು? ಪ್ರತಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಬಾಳೆಹಣ್ಣು ಮತ್ತು 4ರಿಂದ 5 ಬೀಜಗಳು ತೆಗೆದು ಒಣಗಿದ ದ್ರಾಕ್ಷಿ ತಿನ್ನಿ. ಈ ಸಣ್ಣ ಸಂಯೋಜನೆ ನಿಮ್ಮ ಸ್ನಾಯುಗಳಿಗೆ ಟಾನಿಕ್ನಂತೆ ಕಾರ್ಯನಿರ್ವಹಿಸುತ್ತದೆ. ಆದರೆ ನಿಮಗೆ ಡಯಾಬಿಟಿಸ್ ಇದ್ದರೆ ಈ ಉಪಾಯವನ್ನು ಪ್ರಾರಂಭಿಸುವ ಮುನ್ನ ನಿಮ್ಮ ಡಾಕ್ಟರ್ ಜೊತೆಗೆ ಸಲಹೆ ಪಡೆಯಿರಿ, ಏಕೆಂದರೆ ಕೆಲವು ಜನರಲ್ಲಿ ಒಣಗಿದ ದ್ರಾಕ್ಷಿ ರಕ್ತದ ಸಕ್ಕರೆಯ ಮಟ್ಟವನ್ನು ಸ್ವಲ್ಪ ಹೆಚ್ಚಿಸುತ್ತದೆ. ಎರಡನೆಯದಾಗಿ, ಅತ್ಯಂತ ಪರಿಣಾಮಕಾರಿ ಮತ್ತು ಶಕ್ತಿ ನೀಡುವ ಆಹಾರದ ಬಗ್ಗೆ ಮಾತನಾಡೋಣ. ಎಳ್ಳು, ಇಂಗ್ಲಿಷ್ನಲ್ಲಿ ಸಾಸಿಮೆ ಸೀಡ್ಸ್ ಎಂದು ಕರೆಯುತ್ತಾರೆ. ಈ ಸಣ್ಣ ಧಾನ್ಯಗಳು ಕಾಣುವಿಕೆಯಲ್ಲಿ ಸಾಮಾನ್ಯ ಕಾಣಿದರೂ ಅವುಗಳ ಒಳಗೆ ಅಡಗಿರುವ ಶಕ್ತಿ ಯಾವುದೇ ಪ್ರಾಕೃತಿಕ ಔಷಧಿಗಿಂತ ಕಡಿಮೆಯಿಲ್ಲ. ಎಳ್ಳಿನಲ್ಲಿ ಭರಪೂರ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಹೆಲ್ದಿ ಫ್ಯಾಟ್ ಸಿಗುತ್ತದೆ. ಈ 3 ಅಂಶಗಳು ಸ್ನಾಯುಗಳಿಗೆ ಬಲವನ್ನು ನೀಡುವುದು, ಕ್ರಾಂಪ್ಸ್ಗಳನ್ನು ಶಾಂತಗೊಳಿಸುವುದು ಮತ್ತು ನರಗಳಲ್ಲಿ ಲವಚೀಲತೆಯನ್ನು ಕಾಯ್ದುಕೊಳ್ಳುವುದರಲ್ಲಿ ಸಹಾಯ ಮಾಡುತ್ತದೆ. ಇದನ್ನು ತಿನ್ನುವ ಅನೇಕ ಸುಲಭ ಮತ್ತು ರುಚಿಕರ ವಿಧಾನಗಳಿವೆ. ನೀವು 1ರಿಂದ 2 ಚಮಚ ಎಳ್ಳನ್ನು ಸ್ವಲ್ಪ ಹುರಿಸಿ ಹಾಲಿನಲ್ಲಿ ಮಿಶ್ರಣ ಮಾಡಬಹುದು. ಇದರ ಚಟ್ನಿ ಮಾಡಿ ಊಟದೊಂದಿಗೆ ತಿನ್ನಬಹುದು ಅಥವಾ ನಿಮ್ಮ ಹಿಟ್ಟಿನಲ್ಲಿ ಮಿಶ್ರಣ ಮಾಡಿ ಪ್ರತಿದಿನದ ರೊಟ್ಟಿಗಳಲ್ಲಿ ಸೇರಿಸಬಹುದು. ಈಗ 3ನೆಯ ಮತ್ತು ಅತ್ಯಂತ ಮುಖ್ಯ ಉಪಾಯದ ಸರದಿ, ಅರಶಿನದ ಹಾಲು. ಇಂದು ಗೋಲ್ಡನ್ ಮಿಲ್ಕ್ ಎಂದು ಕರೆಯುತ್ತಾರೆ. ಇದು ಕೇವಲ ಒಂದು ಸಾಂಪ್ರದಾಯಿಕ ಪಾನೀಯವಲ್ಲ, ಇದು ಒಂದು ಅತ್ಯಂತ
ಪ್ರಾಕೃತಿಕ ಟಾನಿಕ್ ಆಗಿದೆ. ಇದು ಶರೀರದ ಒಳಗೆ ಹೋಗಿ ಆರಾಮ, ಶಕ್ತಿ ಮತ್ತು ಚಿಕಿತ್ಸೆ ಮೂರನ್ನೂ ನೀಡುತ್ತದೆ. ನೀವು ರಾತ್ರಿ ಮಲಗುವ ಮುನ್ನ ಈ ಚಿನ್ನದ ಪಾನೀಯವನ್ನು ನಿಧಾನವಾಗಿ ಚುಸುಕಿಗಳಲ್ಲಿ ಕುಡಿದರೆ ಅದು ಕೇವಲ ಆಯಾಸಗೊಂಡ ಸ್ನಾಯುಗಳಿಗೆ ಆರಾಮ ನೀಡುವುದಲ್ಲದೆ ನಿದ್ದೆಯ ಗುಣಮಟ್ಟವನ್ನು ಸಹ ಉತ್ತಮಗೊಳಿಸುತ್ತದೆ. ಮತ್ತು ನಾವು ತಿಳಿದಂತೆ ಉತ್ತಮ ನಿದ್ದೆಯು ಆರೋಗ್ಯಕರ ಸ್ನಾಯುಗಳು ಮತ್ತು ಶಾಂತ ಮನಸ್ಸಿನ ದೊಡ್ಡ ಔಷಧಿಯಾಗಿದೆ. ಈಗ ಈ ಸಮಸ್ಯೆಯನ್ನು ಬುಡದಿಂದ ನಿರ್ಮೂಲನೆ ಮಾಡುವ ಶಕ್ತಿಯುಳ್ಳ 2 ಪ್ರಾಕೃತಿಕ ಉಪಾಯಗಳ ಬಗ್ಗೆ ಮಾತನಾಡೋಣ. ಮೊದಲನೆಯದು ಮೆಂತ್ಯ ಬೀಜ ಮತ್ತು ಬೆಲ್ಲದ ಸಂಯೋಜನೆ. ಮೆಂತ್ಯ ಬೀಜ ಮತ್ತು ಬೆಲ್ಲ ಇವೆರಡು ಆಯುರ್ವೇದದಲ್ಲಿ ವಾತದೋಷ ಸಮತೋಲನಗೊಳಿಸುವ ಅಂಶಗಳೆಂದು ಪರಿಗಣಿಸಲ್ಪಟ್ಟಿದೆ. ವಿಶೇಷವೆಂದರೆ ಮೆಂತ್ಯದಲ್ಲಿ ಆಂಟಿ ಇನ್ಫ್ಲಮೆಂಟರಿ ಮತ್ತು ಅನಾಲ್ಜೆಸಿಕ್ ಅಂದರೆ ನೋವು ಕಡಿಮೆ ಮಾಡುವ ಗುಣಗಳಿವೆ. ಅವು ಸ್ನಾಯುಗಳು ಮತ್ತು ಕಾಲುಗಳ ನೋವನ್ನು ಶಾಂತಗೊಳಿಸುತ್ತದೆ. ಇದನ್ನು ಸೇವಿಸುವುದು ಬಹಳ ಸುಲಭ. ರಾತ್ರಿ 1 ಚಮಚ ಮೆಂತ್ಯ ಬೀಜವನ್ನು ನೀರಿನಲ್ಲಿ ನೆನೆಸಿರಿ ಮತ್ತು ಬೆಳಿಗ್ಗೆ ಎದ್ದು ಅದನ್ನು ಚೆನ್ನಾಗಿ ಅಗೆದು ತಿನ್ನಿ. ನಂತರ 1 ತುಂಡು ಬೆಲ್ಲ ತಿನ್ನಿ. ಈ ಜೋಡಿ ನಿಮ್ಮ ಪಚನವನ್ನು ಬಲಪಡಿಸುತ್ತದೆ, ಶರೀರದಲ್ಲಿ ಪೋಷಕ ನ್ಯೂಟ್ರಿಯೆಂಟ್ಗಳ ಹೀರಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ಸ್ನಾಯುಗಳಿಗೆ ಒಳಗಿನಿಂದ ಪೋಷಣೆ ನೀಡುತ್ತದೆ. ಇದರ ಪರಿಣಾಮವಾಗಿ ಕ್ರಾಂಪ್ಸ್ ಸಮಸ್ಯೆಯಲ್ಲಿ ವೇಗವಾಗಿ ರಿಲೀಫ್. ಈಗ ಎರಡನೇ ಉಪಾಯ ಅಶ್ವಗಂಧದ ಸೇವನೆ. ಅಶ್ವಗಂಧವನ್ನು ಆಯುರ್ವೇದದಲ್ಲಿ ರಸಾಯನ ಎಂದು ಕರೆದಿದ್ದಾರೆ. ಅಂದರೆ ಅಂತಹ ಸಸ್ಯ ಶರೀರಕ್ಕೆ ಒಳಗಿನಿಂದ ಹೊಸ ಜೀವ ನೀಡುತ್ತದೆ. ಇದು ಒತ್ತಡ ಹಾರ್ಮೋನ್ ಕಾರ್ಟಿಸೋಲ್ನನ್ನು ನಿಯಂತ್ರಿಸುತ್ತದೆ. ಇದರಿಂದ ಶರೀರದ ಆಯಾಸ ಮತ್ತು ದೌರ್ಬಲ್ಯ ಕಡಿಮೆಯಾಗುತ್ತದೆ. ಹಿರಿಯರಿಗೆ ಇದು ವರದಾನಕ್ಕಿಂತ ಕಡಿಮೆಯಿಲ್ಲ. ರಾತ್ರಿ ಮಲಗುವ ಮುನ್ನ 1 ಗ್ಲಾಸ್ ಬೆಚ್ಚಗಿನ ಹಾಲಿನಲ್ಲಿ ಅರ್ಧ ಚಮಚ ಅಶ್ವಗಂಧ ಚೂರ್ಣ ಮಿಶ್ರಣ ಮಾಡಿ ಕುಡಿಯಿರಿ. ಇದರ ನಿಯಮಿತ ಸೇವನೆ ಕೇವಲ ಕಾಲುಗಳ ಕ್ರಾಂಪ್ಸ್ಗಳನ್ನು ಕಡಿಮೆ ಮಾಡುವುದಲ್ಲದೆ ಸ್ನಾಯುಗಳ ರಿಕವರಿ, ಮೂಳೆಗಳ ಬಲ ಮತ್ತು ನಿದ್ದೆಯ ಗುಣಮಟ್ಟ ಮೂರನ್ನು ಉತ್ತಮಗೊಳಿಸುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.